ಈ ಜನ್ಮದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವಂತಹ ಪ್ರಶ್ನೆಯೇ ಇಲ್ಲ. ಬಿಜೆಪಿಯವರಾಗಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಯಾರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ. ನನಗೆ ದುಡ್ಡು ಅಧಿಕಾರದ ಅಪೇಕ್ಷೆ ಕೂಡ ಇಲ್ಲ. ಎಂದಿಗೂ ಕೂಡ ಪಕ್ಷ ತೊರೆಯೋದಿಲ್ಲ ಅಂತ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶ್ರೀಮಂತ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಗಾರ ಗ್ರಾಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಶ್ರೀಮಂತ ಪಾಟೀಲ್ ಅವರ ಜೊತೆಗೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಚಿಟ್ಚಾಟ್ ಕೂಡ ನಡೆಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ನಿಮ್ಮ ಮುಂದೆ. ಕಾಗವಾಡ ಶಾಸಕರಾದಂಥ ಶ್ರೀಮಂತ್ ಪಾಟೀಲ್ ಅವರು ಮುಂಬೈಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಹೀಗಾಗಿ ಎಲ್ಲೋ ಶ್ರೀಮಂತ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳೋಣ, ಅವ್ರು ಮುಂಬೈಗೆ ಹೋಗ್ತಾರಾ ಅಥವಾ ಪಕ್ಷ ತೊರಿತಾರ ಅನ್ನೋದ. ಸರ್, ಮುಂಬೈಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಸರಿ ಈ ಮಾಧ್ಯಮ ಜೊತೆ ಮಾತಾಡೀನಿ. ಈ ಜನ್ಮದಾಗ ನಾ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಎಂದೂ ಹೋಗ್ಲಕ್ಕ ದುಡ್ಡದ ಅಪೇಕ್ಷೆ ಇಲ್ಲ, ಅಧಿಕಾರದ ಅಪೇಕ್ಷೆ ಇಲ್ಲ. ನಮ್ಮ ಜನ ನಮಗೇನೀಗ ಆಶೀರ್ವಾದ ಮಾಡಿ ಆರಿಸಿಕೊಟ್ಟರು. ಈ ಸೇವಾ ಮಾಡೋದು ಒಂದೇ ನಮ್ಮ ಧರ್ಮ ಐತಿ, ಅದೇ ಮಾಡ್ಕೋತ ನಾ ಹೋಗೋದೀನಿ. ಮತ್ತು ಇನ್ನೂವರೆಗೆ ಬಿ ಜೆ ಪಿದವರಾಗಲಿ ಅಥವಾ ಇಲ್ಲಿದ್ದು ಹೋಗೋರು ಯಾರು ಇದ್ರೆ ನಮ್ಮ ಜೊತೆಯಲ್ಲಿ ಯಾರೂ ಒಂದು ಶಬ್ದ ಮಾತಾಡಲಿಲ್ಲ, ನಮ್ಮ ಜೋಡಿ ಮೀಟಿಂಗ್ ತೊಗೊಂಡಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಶ್ರೀಮಂತ ಪಾಟೀಲ ಯಾರಿಗೆ ಇಂಥ ಟ್ರ್ಯಾಪ್ದಾಗ ಸಿಗಂಗಿಲ್ಲ. ಆ ಕಡೆ ಟೈಮ್ ವೇಸ್ಟ್ ಮಾಡೋದು ಬ್ಯಾಡ ಆಗ್ತದೆ. ನಮ್ಮ ಕಡೆ ಯಾರು ಇನ್ನೂ ತನಕ ಬಂದಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಏನಾದರೂ ನಿಮ್ಮ ಸಂಪರ್ಕ ಮಾಡಿದ್ರೆ? ಯಾರೂ ನನಗೆ ಸಂಪರ್ಕ ಮಾಡಿಲ್ಲ. ಯಾರೂ ಸಿಂಗಲ್ ಮನುಷ್ಯ ಸಂಪರ್ಕ ಎಂದೂ ಮಾಡಿಲ್ಲ. ನಾ ಆರ್ಸ್ ಬಂದನ ಹಿಡಿದು. ಮಹೇಶ್ ಕುಮಟಳ್ಳಿ ಅವರು ಸರ್ ಏನು ಹೋಗ್ತಾರೆ ನಿಮ್ಮ ಜೊತೆ ಏನಾದರೂ? ಈ ವಿಷಯದಲ್ಲಿ ಯಾರ ಜೊತೆಲಿ ನಾ ಏನೂ ಮಾತಾಡಂಗಿಲ್ಲ. ನಮ್ಮ ಪಕ್ಷ ನಮಗೆ ಜನ ಬಿಟ್ಟರೆ ನಾವು ಬೇರೆದವ್ರ ಜೋಡಿ ಏನೂ ಮಾತಾಡಂಗಿಲ್ಲ. ಏನು ಶ್ರೀಮಂತ್ ಪಾಟೀಲ್ ಅವರ ಮಾತು, ಯಾವುದೇ ಕಾರಣಕ್ಕೂ ಪಕ್ಷವನ್ನು ತೊರೆಯುವುದಿಲ್ಲ, ನನ್ನ ಜೊತೆ ಯಾರು ಬಿಜೆಪಿ ಅವರಾಗಿರ್ಬೋದು ಅಥವಾ ಅತೃಪ್ತ ಶಾಸಕರು ಯಾರು ಸಂಪರ್ಕ ಮಾಡಲಿ ಅನ್ನೋ ಮಾತುಗಳನ್ನ ಪಬ್ಲಿಕ್ ಟಿವಿ ಚಿಕ್ಕೋಡಿ